ಬಿಗ್ ಬಾಸ್ ಸೀಸನ್ 11ಕ್ಕೆ ಆರಂಭದಲ್ಲಿ ವಿಘ್ನ ಎದುರಾಗಿದೆ. ವಕೀಲೆಯ ದೂರು ಬಿಗ್ ಬಾಸ್ನಲ್ಲಿ ಮಹಿಳೆಯರಿಗೆ ಕನಿಷ್ಠ ಸೌಲಭ್ಯವೂ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಮೂಡಿಸಿದೆ. ಸ್ವರ್ಗ ಓಕೆ, ನರಕ ಯಾಕೆ ಅಂತ ಹೇಳಿ ಮಹಿಳಾ ವಕೀಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಶೋನಲ್ಲಿ ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆಯಾಗ್ತಾ ಇದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ವಕೀಲೆ ರಕ್ಷಿತಾ ಸಿಂಗ್ ಮಹಿಳಾ ಆಯೋಗಕ್ಕೆ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಸದ್ಯ ಮಹಿಳಾ ಆಯೋಗ ಈ ಕೇಸ್ನಲ್ಲಿ ಎಂಟ್ರಿ ಆಗಿದೆ. ಹಾಗಾದ್ರೆ ಶೋ ಮೇಲೆ ಆಗುವಂತಹ ಪರಿಣಾಮ ಏನು? ಬಿಗ್ ಬಾಸ್ ಮನೆಗೆ ನುಗ್ಗುತ್ತಾ ಮಹಿಳಾ ಆಯೋಗ? ಹಾಗಾದ್ರೆ ಮುಂದೇನಾಗುತ್ತೆ? ಕಳೆದ ಬಾರಿ ಹುಲಿ ಉಗುರಿನ ವಿವಾದ ಆದಂತಹ ನಂತರದಲ್ಲಿ ಅರಣ್ಯಾಧಿಕಾರಿಗಳು ನೇರವಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಈ ಬಾರಿಯೂ ಅಂಥದ್ದೇ ಚರ್ಚೆ ಆರಂಭವಾಗಿದೆ. ಮಹಿಳೆಯರಿಗೆ ಕನಿಷ್ಠ ಸೌಲಭ್ಯವನ್ನೂ ಕೂಡ ನೀಡಲಾಗ್ತಾ ಇಲ್ಲ. ಈ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ಕೊಂಡಿದ್ದಾರೆ, ಸ್ವರ್ಗ ಹಾಗೆ ನರಕ. ನರಕದಲ್ಲಿರುವಂತಹ ಮಹಿಳೆಯರಿಗೆ ಕನಿಷ್ಠ ಮೂಲ ಸೌಕರ್ಯಗಳು ಕೂಡ ಸಿಗ್ತಿಲ್ಲ ಅಂತ ಹೇಳಿ ವಕೀಲೆ ರಕ್ಷಿತಾ ಸಿಂಗ್ ಅನ್ನುವಂಥವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ನ ಗಂಭೀರವಾಗಿ ಪರಿಗಣಿಸಿರುವಂತಹ ರಾಜ್ಯ ಮಹಿಳಾ ಆಯೋಗ ಈ ಕೇಸ್ನಲ್ಲಿ ಬಿಗ್ ಬಾಸ್ ಮನೆ ಒಳಗೆ ನುಗ್ಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯ ಮೂಡಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ, ಏನಂತ ಆರೋಪ ಮಾಡಲಾಗಿದೆ? ಸ್ವರ್ಗ ಹಾಗೆ ನರಕ ಅಂತ ಸ್ಪರ್ಧಿಗಳನ್ನ ಪ್ರತ್ಯೇಕವಾಗಿ ಇರಿಸಿದ್ದಾರೆ. ಶೋನ ಕಾನ್ಸೆಪ್ಟ್, ಶೋನ ಥೀಮ್ ಅನ್ನುವಂತಹ ಕಾರಣಕ್ಕಾಗಿ ಒಂದು ಜೈಲಿನ ರೂಪದಲ್ಲಿರುವಂತಹ ಬಂಧೀಖಾನೆಯಲ್ಲಿ ನರಕಕ್ಕೆ ಸೇರಿದಂತಹ ಅಭ್ಯರ್ಥಿಗಳು ಯಾರಿದ್ದಾರೆ, ಸ್ಪರ್ಧಿಗಳು ಯಾರಿದ್ದಾರೆ ಅವರನ್ನ ಇರಿಸಲಾಗಿದೆ. ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗುವಂತೆ ಬಂಧನದಲ್ಲಿ ಇರಿಸಿದ್ದಾರೆ. ಇವರಿಗೆ ಕೇವಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನರಕಕ್ಕೆ ಸೇರಿರುವಂತಹ ಸ್ಪರ್ಧಿಗಳಿಗೆ ಕೇವಲ ಗಂಜಿಯನ್ನ ಆಹಾರವಾಗಿ ನೀಡಲಾಗ್ತಾ ಇದೆ. ಸಂವಿಧಾನದಲ್ಲಿ ಪೌಷ್ಟಿಕ ಆಹಾರವನ್ನ ಕೊಡದೇ ಇರೋದು ಅಪರಾಧ. ಹಾಗಾಗಿ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ಜೊತೆಗೆ ಮಲಗುವ ವ್ಯವಸ್ಥೆ ಕೂಡ, ಆ ನರಕ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲ. ಶೌಚಾಲಯವನ್ನ ಉಪಯೋಗಿಸುವುದಕ್ಕೂ ಕೂಡ ಮತ್ತೊಬ್ಬರ ಅನುಮತಿಯನ್ನ ಪಡಿಬೇಕು. ಯಾಕೀಗೆ, ಯಾಕಿಂಥ ನಿಯಮವನ್ನ ಮಾಡಿದ್ರು? ಮಹಿಳಾ ಸ್ಪರ್ಧಿಗಳ ಖಾಸಗಿತನಕ್ಕೆ ಇದರಿಂದ ಧಕ್ಕೆಯಾಗ್ತಾ ಇದೆ ಅಂತ ಹೇಳಿ ರಕ್ಷಿತಾ ಸಿಂಗ್ ತಾವು ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ಪರ್ಧಿಗಳೊಂದಿಗೆ ಕಾನೂನುಬದ್ಧ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಇಂತಹ ನಿರ್ಬಂಧವನ್ನ ಹೇರೋದಿದೆಯಲ್ಲ ರಿಯಾಲಿಟಿ ಶೋನ ಹೆಸರಿನಲ್ಲಿ, ಇದು ಸಂವಿಧಾನದ ವಿರುದ್ಧ ಅಂತ ಹೇಳಿ ದೂರಿದ್ದಾರೆ ವಕೀಲೆ ರಕ್ಷಿತಾ ಸಿಂಗ್. ಇನ್ನು ಈ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ನಂತರದಲ್ಲಿ ಮಹಿಳಾ ಆಯೋಗದ ಎಂಟ್ರಿ ಆಗಿದೆ. ವಕೀಲೆ ರಕ್ಷಿತಾ ಸಿಂಗ್ ಪತ್ರದ ಬೆನ್ನಲ್ಲೇ ರಾಜ್ಯ ಮಹಿಳಾ ಆಯೋಗ ಅಲರ್ಟ್ ಆಗಿದೆ. ರಾಮನಗರ ಎಸ್ಪಿಗೆ ಈ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ. ಯಾಕಂದ್ರೆ ಬಿಗ್ ಬಾಸ್ ಶೋ ನಡೀತಾ ಇರೋದು ಬಿಡದಿ ಭಾಗದಲ್ಲಿ. ಹೆಣ್ಣು ಮಕ್ಕಳ ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದಿದ್ಯಾ ಅಂತ ಹೇಳಿ ಪರಿಶೀಲನೆ ಮಾಡಿ ಅಂತ ಹೇಳಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸೂಚಿಸಿದ್ದಾರೆ. ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಶೋ ಇನ್ಚಾರ್ಜ್ಗೆ ಮಹಿಳಾ ಆಯೋಗಕ್ಕೆ ಬರುವಂತೆಯೂ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಅವ್ರು ಏನಂತ ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ, ಮಹಿಳೆಯರನ್ನ ಅಕ್ರಮ ಬಂಧನದಲ್ಲಿಟ್ಟು ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇಲ್ಲ, ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಸಹ ಅಲ್ಲಿಲ್ಲ, ಮೂಲಭೂತ ಸೌಕರ್ಯಗಳ ಒಂದು ಉಲ್ಲಂಘನೆ ಆಗಿದೆ ಅಲ್ಲಿ. ನೀವು ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು, ಈ ಥರ ಆಗ್ತಾ ಇದೆ ಅಂತ ಹೇಳಿ ಅವರು ನಮಗೆ ಆಯೋಗಕ್ಕೆ ಪತ್ರ ಕೊಟ್ಟಿದ್ದಾರೆ. ನಾನಿವತ್ತು ಅಲ್ಲಿನ, ಅದು ರಾಮನಗರಕ್ಕೆ ಬರುತ್ತೆ, ಅಲ್ಲಿನ SP ಜೊತೆ ಮಾತಾಡಿದ್ದೀನಿ, ಕಾರ್ತಿಕ್ ರೆಡ್ಡಿ, ಮತ್ತು ಅವರಿಗೆ ನಾನು ನಮ್ಮ ಆಯೋಗದಿಂದ ಪತ್ರವನ್ನು ಸಹ ಬರೆದಿದ್ದೀನಿ. ಮತ್ತು ಕಲರ್ಸ್ ಕನ್ನಡ ಅಲ್ಲಿ ಯಾರು ಮುಖ್ಯವಾಗಿ CEO ಅಥವಾ ಇನ್ಚಾರ್ಜ್ ಯಾರಿದ್ದಾರೆ ಅವ್ರಿಗೂ ಸಹ ನನ್ನ ಆಫೀಸಿಂದ ಮಾತಾಡಿದ್ದಾರೆ. ಅವರನ್ನು ಸಹ ಬರಲಿಕ್ಕೆ ಹೇಳಿದ್ದೀನಿ. ಅವರು ನಿಜವಾಗ್ಲೂ ನಿಯಮಗಳನ್ನು ಉಲ್ಲಂಘಿಸ್ತಾರ ನೋಡಿ. ಅಲ್ಲಿ ಬರುವಂಥ ಕಂಟೆಸ್ಟೆಂಟ್ಗಳು ಎಲ್ಲ ಥರ ಸೈನ್ ಹಾಕಿ ನಮಗಿದು ಒಪ್ಪಿಗೆ ಇದೆ ಅಂಥೇಳಿ ಜಾಯ್ನ್ ಆಗ್ತಾರೆ. ಅವ್ರದ್ದು ಏನೇನು ರೂಲ್ಸ್ ಕಂಡೀಷನ್ ಇದೆ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ತೊಗೊಂಡು ಬರೋಕ್ಕೆ ಹೇಳಿದ್ದೀನಿ ನಾನು. ಸಂವಿಧಾನ ಮತ್ತು ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು ಅಥವಾ ವಿಮೆನ್ ರೈಟ್ಸ್ ಏನು ಹೇಳುತ್ತೆ ಅಂತಂದರೆ, ನೀವು ಏನೇ ಮಾಡಿ ಆದರೆ ಹೆಣ್ಣು ಮಗಳ ಮೂಲಭೂತ ಸೌಕರ್ಯಗಳಿಗೆ ಯಾವತ್ತೂ ಅಡ್ಡಿ ಬರಬಾರ್ದು. ಸೊ
ಅದನ್ನು ಇಟ್ಕೊಂಡು ನಾನು ಅವರಿಗೆ ಒಂದು ಪತ್ರವನ್ನು ನಾನು ಅಲ್ಲಿರೋ SP ಅವ್ರಿಗೇ ಲೆಟ್ರು ಬರೆದಿದ್ದೀನಿ. ಅವರು ಸಹ ಅಲ್ಲಿ ಹೋಗಿ ಭೇಟಿ ಮಾಡಿ ಪರಿಶೀಲನೆ ಮಾಡಿ ನಿಜಾನ ಸುಳ್ಳ, ಸತ್ಯನ ಅಸತ್ಯನ ಅಂತ ಹೇಳಿ ನನಗೆ ವರದಿ ಕೊಡ್ತಾರೆ. ಅಲ್ಲಿವರೆಗೂ ಇವೆಲ್ಲ ಕಾಯಬೇಕಾಗತ್ತೆ. ಇಲ್ಲ, ನಾನು ಪೊಲೀಸ್ ಅವ್ರಿಗೆ ಬರೆದಿದ್ದೀನಿ, ಅಲ್ಲಿರೋ SP ಅವ್ರಿಗೆ ಬರೆದಿದ್ದೀನಿ, ನನಗೆ ವರದಿ ಕೊಡಿ ಅಂತ ಹೇಳಿ. ಮತ್ತು ನಾನು ಅವರ ಕನ್ಸರ್ನ್ ಏನು ಈ ಪ್ರೋಗ್ರಾಮ್ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಸಹ ನಾನು ಆಯೋಗಕ್ಕೆ ಅವರು ಏನೇನು ಯಾವ್ಯಾವ ಥರ ಮಾಡ್ತಾರೆ, ಅಲ್ಲಿನ ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು ಎಲ್ಲ ತೊಗೊಂಡು ಬರೋಕ್ಕೆ ಹೇಳಿದ್ದೀನಿ. ಅದನ್ನು ನೋಡಿ ಮತ್ತು ಪೊಲೀಸ್ ಅವರ ರಿಪೋರ್ಟ್ ನೋಡಿ ನನ್ನ ಅವಶ್ಯಕತೆ ಇದ್ದರೆ ನಾನು ಖಂಡಿತ ಹೋಗ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.